ಕೃಪಾಪೂರ್ಣನಾದ ತ್ರಯೇಕ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಯುಗಾಂತ್ಯದ ದಿವಸಗಳ ವಿವರಣೆ, ಯೇಸುವು ತನ್ನ ತಿರುಗಿ ಬರೋಣದ ಕುರಿತು ನೀಡಿದ ಭರವಸೆ, ಅಂಜೂರ ಮರದ ಸಾಮ್ಯದ ಮೂಲಕ ಒಂದು ಸೂಚನೆ ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಯುಗಾಂತ್ಯದ ಸಮಯದಲ್ಲಿ ಉಂಟಾಗುವ ಬಹುಘೋರ ಮಹಾಸಂಕಟದ ಪೂರ್ಣ ವಿವರಣೆಯನ್ನು ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡುತ್ತೇವೆ. ಈ ಸಮಯದಲ್ಲಿ ಸಂಭವಿಸಲಿರುವ ಕ್ರಿಸ್ತನ ಎರಡನೇ ಬರೋಣದ ಕುರಿತು ಭರವಸೆಯನ್ನು ಆತನು ನೀಡಿದ್ದಾನೆ. ಕರ್ತನು ಮೇಘದಲ್ಲಿ ತುತ್ತೂರಿ ಧ್ವನಿಯೊಡನೆ ಬರುವಾಗ ಆಕಾಶದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಹೊಳೆಯುವ ಮಿಂಚಿನಂತೆ ಎಲ್ಲರಿಗೂ ಅದು ಪ್ರತ್ಯಕ್ಷವಾಗುತ್ತದೆ. ಆತನ ದೂತರು ಆಯಲ್ಪಟ್ಟವರನ್ನು 4 ದಿಕ್ಕುಗಳಿಂದ ಒಟ್ಟುಗೂಡಿಸುತ್ತಾರೆ. ಆಗ ಆತನು ಅವರನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾನೆ. ನೋಹನ ದಿವಸಗಳಲ್ಲಿ ಇದ್ದಂತೆ ಈಗಲೂ ಸಹ ದುಷ್ಟತ್ವ, ದುರ್ಮಾರ್ಗಗಳು ಲೋಕದಲ್ಲಿ ತುಂಬಿ ತುಳುಕುತ್ತಾ ಇದೆ. ಅಂದರೆ ಕರ್ತನು ಬರುವ ಸಮಯವು ಹತ್ತಿರವಾಗಿದೆ. ಹಾಗಾದಲ್ಲಿ ಬನ್ನಿ, ಕರ್ತನ ಪಾದದಲ್ಲಿ ಕುಳಿತು ಆತನು ನಮಗೆ ಇನ್ನೂ ಏನು ಹೇಳುವನೋ ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ರಾಜಾದಿರಾಜನಾಗಿರುವ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 46ನೇ ವಚನದಿಂದ 51ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಒಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ, ಅವನು ನೆನಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ದಿನದಲ್ಲಿ ಕೆಲವು ಜನರ ಪ್ರತಿಕ್ರಿಯೆಯನ್ನು ಈ ಸಾಮ್ಯವು ತಿಳಿಸುತ್ತದೆ. ಅವರು ಹೇಳುತ್ತಾರೆ, ಕರ್ತನು ಬರುವುದು ತಡವಾಗುತ್ತದೆ, ಆದ್ದರಿಂದ ನಾವು ಇಷ್ಟ ಬಂದಂತೆ ಜೀವಿಸೋಣ ಎಂಬುದಾಗಿ. ಅಂಥವರನ್ನು ಕರ್ತನು ಬಂದಾಗ ವಿಚಾರಿಸುತ್ತಾನೆ. ಪ್ರಿಯರೇ, ಈ ವಿಶೇಷವಾದ ನಿಯಮವು ಎಲ್ಲ ಕಾಲಕ್ಕೂ ಅನ್ವಯಿಸುವಂಥದ್ದು. ನಾವು ಕ್ರಿಸ್ತನೆದುರು ನಿಲ್ಲಬೇಕಾಗಿದೆ ಎಂಬ ತಿಳುವಳಿಕೆಯಿಂದ ನಮ್ಮ ಈಗಿನ ಜೀವಿತವನ್ನು ಜೀವಿಸಬೇಕಾಗಿದೆ. ನಾನು ಕ್ರಿಸ್ತನು ಬರುತ್ತಾನೆಂಬ ಬೋಧೆಯೆಂದು ಹೇಳಲಿಲ್ಲ, ಆತನೆದುರು ನಿಲ್ಲಬೇಕೆಂಬ ಬೋಧೆ. ಕ್ರಿಸ್ತನು 100 ವರ್ಷಗಳ ಬಳಿಕ ಬರಲಿ, ಇಲ್ಲವೇ 1000 ವರ್ಷಗಳ ಬಳಿಕ ಬರಲಿ, ನಾವು ಆತನೆದುರು ಒಂದು ದಿನ ನಿಲ್ಲಲೇಬೇಕಾಗಿದೆ. ನಾವು ರಕ್ಷಿಸಲ್ಪಟ್ಟವರಾದರೂ ರಕ್ಷಿಸಲ್ಪಡದವರಾದರೂ ಸರಿಯೇ. ನೀನು ರಕ್ಷಿಸಲ್ಪಟ್ಟವನಾದರೆ ನಿನ್ನ ಜೀವಿತದ ಲೆಕ್ಕ ಒಪ್ಪಿಸಿ ನಿನಗೆ ಬಹುಮಾನ ಬರುವುದೋ ಎಂದು ನೋಡಬೇಕಾಗಿದೆ. ನಾಶನ ಪಾತ್ರನಾಗಿದ್ದರೆ ಶಿಕ್ಷೆಗಾಗಿ ಆತನೆದುರು ನಿಲ್ಲಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬನು ತಾನು ಕರ್ತನ ಮುಂದೆ ಕಾಣಿಸಿಕೊಳ್ಳಬೇಕೆಂಬ ಬೋಧವುಳ್ಳವರಾಗಿ ಜೀವಿಸಬೇಕಾಗಿದೆ. ಒಲಿವ ಪ್ರವಚನದಲ್ಲಿನ ಮುಖ್ಯ ಪ್ರಾಮುಖ್ಯತೆ ಇದೇ ಆಗಿದೆ. ಆದ್ದರಿಂದ ಇದು ಪ್ರಥಮತಃ ಕ್ರಿಸ್ತನು ರಾಜನಾಗಿ ಬರುವಾಗಿನ ಜನರಿಗೆ ಅನ್ವಯಿಸುವುದಾದರೂ ಈಗಿನ ನಮಗೂ ಅನ್ವಯಿಸುವಂಥದ್ದಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಆತನ ಕೃಪೆಯಿಂದ ಮತ್ತಾಯನು ಬರೆದ ಸುವಾರ್ತೆಯ 24ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆಯ 25ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ವಿಚಾರಗಳು: ಒಲಿವ ಪ್ರವಚನ ಮುಂದುವರಿದಿದೆ, 10 ಮಂದಿ ಕನ್ಯೆಯರ ಸಾಮ್ಯ, ತಲಾಂತುಗಳು, ಅನ್ಯ ಜನಾಂಗಗಳ ನ್ಯಾಯತೀರ್ಪು ಎಂಬುದಾಗಿ. ನಿನ್ನ ಬರೋಣದ ಸೂಚನೆಗಳೇನು ಎಂಬ ಪ್ರಶ್ನೆಗೆ ಉತ್ತರವು ಈ ಅಧ್ಯಾಯದಲ್ಲೂ ಮುಂದುವರಿದಿದೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 3ನೇ ವಚನವನ್ನು ನೋಡಿಕೊಳ್ಳಿರಿ. ಪ್ರಿಯರೇ, 10 ಮಂದಿ ಕನ್ಯೆಯರ ಸಾಮ್ಯದಲ್ಲಿ ಇಸ್ರಾಯೇಲ್ಯರ ನಂಬಿಕೆಯ ನಿಜತ್ವದ ಪರೀಕ್ಷೆಯಿದೆ. ತಲಾಂತುಗಳ ಸಾಮ್ಯದಲ್ಲಿ ಆತನ ಸೇವಕರ ನಂಬಿಗಸ್ತಿಕೆಯ ಪರೀಕ್ಷೆಯಿದೆ. ಮತ್ತು ಅನ್ಯಜನಗಳ ನ್ಯಾಯತೀರಿಕೆಯಲ್ಲಿ ಅವರಿಗೆ ದೇವರ ರಾಜ್ಯದೊಳಕ್ಕೆ ಪ್ರವೇಶಕ್ಕೆ ಇರುವ ಹಕ್ಕಿನ ಕುರಿತಾಗಿ ಇರುತ್ತದೆ. ಕ್ರಿಸ್ತನ ಬರೋಣದ ಸಮಯದಲ್ಲಿ ಭೂಮಿಯ ಮೇಲಿರುವ ಈ ಗುಂಪುಗಳಿಗೆ ಆತನ ಬರೋಣದ ಪ್ರಾಮುಖ್ಯತೆ ಹೇಗಿರುತ್ತದೆ ಎಂಬುದನ್ನು ಈ ಅಧ್ಯಾಯವು ನಮಗೆ ತಿಳಿಸುತ್ತದೆ. ಪ್ರತಿಯೊಂದನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದು ವೈಯಕ್ತಿಕ ಪ್ರತಿಕ್ರಿಯೆಗೂ ಕ್ರಿಸ್ತನೊಂದಿಗಿನ ಸಂಬಂಧಕ್ಕೂ ಹೊಂದಿಕೊಂಡಿದೆ ಎಂದು ತಿಳಿಯುತ್ತದೆ.
ಮುಂದುವರೆದು ನಾವು ನೋಡುತ್ತೇವೆ 10 ಮಂದಿ ಕನ್ಯೆಯರ ಸಾಮ್ಯ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೊಸ ಒಡಂಬಡಿಕೆ ಕಾಲದಲ್ಲಿನ ಇಸ್ರಾಯೇಲ್ಯರ ಆಚಾರ ಪದ್ಧತಿಗಳನ್ನು ನಾವು ಸಿರಿಯಾ ಭಾಷೆಯ ಸತ್ಯವೇದವಾದ ಪೆಷಿಟ್ಟಾವನ್ನು ಓದಬೇಕು. ಅದು ನಮ್ಮ ಪೂರ್ತಿ ಸತ್ಯವೇದ ಅಧ್ಯಯನಕ್ಕೆ ಸೂಕ್ತವಲ್ಲದಿದ್ದರೂ ಆ ದಿನಗಳ ಕೆಲವು ಪದ್ಧತಿಗಳ ಕುರಿತಾಗಿ ನಮಗೆ ತಿಳಿಸುತ್ತದೆ. ಈ ಪೆಷಿಟ್ಟಾದ ಪ್ರಕಾರವಾಗಿ ಈ ವಚನದಿಂದ ತಿಳಿಯುವುದೇನೆಂದರೆ, ಕನ್ಯೆಯರು ಮದಲಿಂಗನನ್ನು ಮದವಣಗಿತ್ತಿಯನ್ನು ಸಂಧಿಸಲು ಹೋಗುತ್ತಿದ್ದಾರೆಂದು. ಅಂದರೆ ಮದಲಿಂಗನು ಮದುವೆಯ ಬಳಿಕ ವಿವಾಹ ಭೋಜನಕ್ಕಾಗಿ ಬರುತ್ತಿದ್ದಾನೆ. ಕ್ರಿಸ್ತನ ಹಾಗೂ ಸಭೆಯ ವಿವಾಹವು ಪರಲೋಕದಲ್ಲಿ ನಡೆಯುವುದಾದರೂ ಮದುವೆಯ ಊಟವು ಈ ಭೂಮಿಯ ಮೇಲೆ ನಡೆಯಲಿದೆ ಎಂದು ನನ್ನ ತಿಳುವಳಿಕೆ. ಪ್ರಿಯರೇ, ಲೂಕನ ಸುವಾರ್ತೆಯ ಒಂದು ಭಾಗವು ಇದನ್ನು ದೃಢಪಡಿಸುತ್ತದೆ. ಕರ್ತನು ಎಚ್ಚರಿಕೆಗಳನ್ನು ಸಾಮ್ಯಗಳನ್ನು ಹೇಳುವಾಗ ಈ ರೀತಿಯಾಗಿ ಹೇಳಿದ್ದಾನೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35 ಮತ್ತು 36ನೇ ವಚನ. ಅಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗಳು ಉರಿಯುತ್ತಾ ಇರಲಿ. ನೀವಂತೂ ನಿಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆಯ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ ಎಂಬುದಾಗಿ. ಅಂದರೆ ವಿವಾಹವು ನಡೆದಾಗಿದೆ, ಮದಲಿಂಗನು ಯಜಮಾನನ ಜೊತೆಯಲ್ಲಿ ಇದ್ದಾನೆ. ವಿವಾಹ ಮುಗಿದ ಬಳಿಕ ಬರುವುದಾದರೆ ಸಹಜವಾಗಿ ಮದುಮಗನು ಅವರ ಜೊತೆಯಲ್ಲಿರುತ್ತಾನೆ. ಯಾರೂ ಒಬ್ಬಂಟಿಗರಾಗಿ ಮಧುಚಂದ್ರಕ್ಕೆ ಹೋಗುವುದಿಲ್ಲ. ಹಾಗಿದ್ದರೆ ಅದು ಮಧುಚಂದ್ರವೇ ಅಲ್ಲ. ಪ್ರಿಯರೇ, ಈ 10 ಮಂದಿ ಕನ್ಯೆಯರ ಸಾಮ್ಯದಲ್ಲಿ ಮದಲಿಂಗನಾಗಿ ಚಿತ್ರಿಸಲ್ಪಟ್ಟ ಯೇಸು ಕ್ರಿಸ್ತನು ತನ್ನ ಮೊದಲ ಗಿತ್ತಿಯನ್ನು ಸಂಗಡ ಕರೆತರಲಿದ್ದಾನೆ ಮತ್ತು ಭೂಲೋಕದ ಮೇಲಿರುವ ವಿಶ್ವಾಸಿಗಳು ಆತನ ಬರುವಿಕೆಗಾಗಿ ಕಾಯುತ್ತಿರುತ್ತಾರೆ. ಭೂಲೋಕದಲ್ಲಿ ಮಹಾಸಂಕಟ ಕಾಲವು ನಡೆಯುತ್ತಿರುವಾಗ ಕ್ರಿಸ್ತನು ಪರಲೋಕದಲ್ಲಿ ತನ್ನ ಮೊದಲಿಗಿತ್ತಿಯಾದ ಸಭೆಯೊಂದಿಗೆ ಇರುತ್ತಾನೆ ಮತ್ತು 7 ವರ್ಷಗಳ ಸಂಕಟ ಕಾಲ ಮುಗಿಯುವಾಗ ಆತನು ಭೂಲೋಕಕ್ಕೆ ಸಭೆಯೊಂದಿಗೆ ತಿರುಗಿ ಬರುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 2 ಮತ್ತು 3, 4ನೇ ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಅವರಲ್ಲಿ 5 ಮಂದಿ ಬುದ್ಧಿಯಿಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿಯಿಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು ಎಂಬುದಾಗಿ. ಪ್ರಿಯರೇ, ಭೂಲೋಕದಲ್ಲಿರುವವರು ಕ್ರಿಸ್ತನ ಬರೋಣಕ್ಕೆ ತೋರಿಸುವ ಪ್ರತಿಕ್ರಿಯೆ ಹೀಗಿರುತ್ತದೆ. ಎಣ್ಣೆಯು ಪವಿತ್ರಾತ್ಮನಿಗೆ ಸೂಚಕವಾಗಿದೆ. ಆತನ ಪ್ರಥಮ ಬರೋಣದ ದಿನಗಳಿದ್ದಂತೆ ಈ ಸಮಯದಲ್ಲೂ ಮೋಸಗಾರರಿರುತ್ತಾರೆ. ಯೇಸು ಅಂಥವರನ್ನು ಕಪಟಿಗಳೆಂದು ಕರೆದಿದ್ದಾನೆ. ಅವರ ಬಳಿ ದೀಪವಿರುತ್ತದೆ, ಆದರೆ ಎಣ್ಣೆ ಇರುವುದಿಲ್ಲ. ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಮುಖ್ಯಾಂಶವೇನೆಂದರೆ, ಬುದ್ಧಿವಂತ ಹಾಗೂ ಬುದ್ಧಿಹೀನ ಕನ್ಯೆಯರೆಲ್ಲರೂ ಮಲಗಿದರು ಎಂಬುದನ್ನು ಗಮನಿಸಿರಿ. ಅವರಲ್ಲಿದ್ದ ವ್ಯತ್ಯಾಸವೇನೆಂದರೆ, ಕೆಲವರಲ್ಲಿ ಎಣ್ಣೆಯಿಂದ ಸೂಚಿಸಲ್ಪಡುವ ಪವಿತ್ರಾತ್ಮನಿದ್ದನು, ಕೆಲವರಲ್ಲಿ ಇರಲಿಲ್ಲ. ಇವರು ನಿಜವಾದ ವಿಶ್ವಾಸಿಗಳಲ್ಲ. ಯೇಸು ಈ ಸಾಮ್ಯವನ್ನು ಒಂದು ಎಚ್ಚರಿಕೆಯೊಂದಿಗೆ ಮುಗಿಸುತ್ತಾನೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ ಎಂಬುದಾಗಿ. ಪ್ರಿಯರೇ, ಇಲ್ಲಿ ದಿನವಾದರೂ ಗಳಿಗೆಯಾದರೂ ಎಂದು ಹೇಳಿದೆ ಹೊರತು ಶತಮಾನವಾಗಲಿ ವರ್ಷವಾಗಲಿ ಎಂದು ಹೇಳಿಲ್ಲ. ಆತನವರು ಮಾಡಬೇಕಾದದ್ದು ಎಚ್ಚರವಾಗಿರುವಂತಹದ್ದು. ನಮ್ಮ ಮುಖ್ಯ ಕೆಲಸವು ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ತಲಾಂತುಗಳ ಸಾಮ್ಯ ಎಂಬುದನ್ನು ನೋಡೋಣ. ಕರ್ತನು ಈ ಲೋಕಕ್ಕೆ ಬರುವುದನ್ನು ಕಾಯುತ್ತಿರುವ ಮುಂದಣ ಜನಾಂಗಕ್ಕೆ ಇನ್ನೊಂದು ಸಾಮ್ಯ ಇಲ್ಲಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ನೋಡಿಕೊಳ್ಳೋಣ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಮನುಷ್ಯನು ಆಳುಗಳ ವೈಯಕ್ತಿಕ ಸಾಮರ್ಥ್ಯಗಳಿಗನುಸಾರವಾಗಿ ತಲಾಂತುಗಳನ್ನು ಕೊಟ್ಟನು.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ನೋಡೋಣ. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತುಗಳನ್ನು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಪ್ರಿಯರೇ, ಇಲ್ಲಿ ತಲಾಂತು ಎಂದರೆ ಹಣ ಎಂಬುದನ್ನು ಗಮನಿಸಿರಿ. ಅದು ಒಬ್ಬ ವ್ಯಕ್ತಿ ಹೊಂದಿರುವ ವಿಶೇಷವಾದ ವರಗಳ ಕುರಿತಾಗಿ ಹೇಳುತ್ತಿಲ್ಲ. ಇದರ ಅರ್ಥವೇನೆಂದರೆ, ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೋ ಅದನ್ನು ಆತನಿಗಾಗಿ ನಾವು ಉಪಯೋಗಿಸಬೇಕು. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಪ್ರಿಯರೇ, ಎಲ್ಲರಿಗೂ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಕೊಟ್ಟು ಅದನ್ನು ಲಾಭಕರವಾಗಿ ಉಪಯೋಗಿಸಲು ಕೇಳಲಾಗಿತ್ತು. ಆದರೆ ಒಬ್ಬನು ತನಗೆ ಕೊಟ್ಟದನ್ನು ಭೂಮಿಯೊಳಗೆ ಬಚ್ಚಿಟ್ಟನು. ಅವನು ತನ್ನ ಯಜಮಾನನಿಗೆ ನಂಬಿಗಸ್ತನಾಗಿರಲಿಲ್ಲ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 19ನೇ ವಚನದಿಂದ 25ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ಮುಖ್ಯಾಂಶವನ್ನು ನೋಡುವಾಗ ಆಳುಗಳ ಲೆಕ್ಕ ಒಪ್ಪಿಸುವ ಸಮಯದಲ್ಲಿ ಯಜಮಾನನ ಪ್ರತಿಕ್ರಿಯೆಯನ್ನು ಗಮನಿಸಬಹುದು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವೂ ಕಟಕಟನೆಯ ಹಲ್ಲು ಕಡಿಯೋಣವೂ ಇರುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಸಾಮ್ಯದಲ್ಲಿ ನಾವು ಗಮನಿಸತಕ್ಕ ಒಂದು ವಿಶೇಷ ಸೂತ್ರ ಹೊಂದಿದೆ. ಮತ್ತು ನಾನು ನೀನು ಎಲ್ಲರೂ ದೇವರೆದುರಿಗೆ ನಿಂತು ದೇವರು ನಮಗೆ ಕೊಟ್ಟದನ್ನು ಹೇಗೆ ಉಪಯೋಗಿಸಿದ್ದೇವೆಂಬುದರ ಕುರಿತು ಲೆಕ್ಕ ಕೊಡಬೇಕಾಗಿದೆ ಎಂಬ ಸತ್ಯವು ಈ ಸೂತ್ರದೆದುರು ಇರುತ್ತದೆ. ನಾವು ಆತನಿಗಾಗಿ ಎಷ್ಟು ಕೆಲಸ ಮಾಡಿದ್ದೇವೆ ಎಂಬುದಾಗಿ ಆತನು ಕೇಳುವುದಿಲ್ಲ. ಆದರೆ ನಾವು ಮಾಡಬೇಕಾದದ್ದರಲ್ಲಿ ಎಷ್ಟು ನಂಬಿಗಸ್ತರಾಗಿದ್ದೇವೆ ಎಂಬುದನ್ನು ನೋಡುತ್ತಾನೆ. ಪ್ರಿಯರೇ, ದೇವರ ಮಕ್ಕಳು ಗಮನಿಸತಕ್ಕ 2 ಪ್ರಾಮುಖ್ಯ ಸಂಗತಿಗಳು ಇಲ್ಲಿವೆ. ಅದರಲ್ಲಿ ಮೊದಲನೆಯದು, ನಾವು ಏನು ಮಾಡಬೇಕೆಂದು ದೇವರು ಬಯಸುತ್ತಾನೆ ಎಂಬುದನ್ನು ಕಂಡುಕೊಳ್ಳಬೇಕು. ಅಂದರೆ ಆತನು ನಮಗೆ ಕೊಟ್ಟಿರುವ ತಲಾಂತು ಏನೆಂದು ತಿಳಿದುಕೊಳ್ಳುವುದು. ಮತ್ತು ಎರಡನೇದಾಗಿ, ಅದನ್ನು ಉಪಯೋಗಿಸುವುದರಲ್ಲಿ ನಂಬಿಗಸ್ತನಾಗಿರುವುದು. ಪ್ರಿಯರೇ, ನಮ್ಮಲ್ಲಿ ಕೆಲವರಿಗೆ ದೇವರು ಸಣ್ಣ ರೀತಿಯ ಸೇವೆಯನ್ನು ಕೊಡುತ್ತಾನೆ. ಇದರಿಂದ ನಮಗೆ ಬೇಸರವಾಗಬಹುದು. ಆದರೆ ನಾವು ಒಂದೇ ತಲಾಂತು ಹೊಂದಿದ್ದರೂ ನಾವು ಅದರಲ್ಲಿ ನಂಬಿಗಸ್ತರಾಗಿರಬೇಕೆಂದು ದೇವರು ಬಯಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಜನಾಂಗಗಳ ನ್ಯಾಯ ತೀರ್ಪು ಎಂಬುದನ್ನು ನೋಡಲಿಕ್ಕಿದ್ದೇವೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನವನ್ನು ನೋಡೋಣ. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಎಂಬುದಾಗಿ. ಪ್ರಿಯರೇ, ಒಲಿವ ಪ್ರವಚನವು ಮುಂದೆ ಸಾಗುತ್ತಾ ಯೇಸು ಕ್ರಿಸ್ತನನ್ನು ಈ ಲೋಕದ ಸಿಂಹಾಸನದಲ್ಲಿ ಕುಳ್ಳರಿಸುವತ್ತ ಕೇಂದ್ರೀಕರಿಸಲ್ಪಡುತ್ತದೆ. ಇದು ಮತ್ತಾಯನ ಸುವಾರ್ತೆಯ ಸಂದೇಶವಾಗಿದೆ. ಒಂದು ರೀತಿಯಲ್ಲಿ ಇದೇ ದೇವರ ವಾಕ್ಯದ ಸಂದೇಶವೂ ಆಗಿದೆ. ಜನಾಂಗಗಳಿಗೆ ನ್ಯಾಯ ತೀರ್ಪಾಗುತ್ತದೆಂದು ಇಲ್ಲಿ ನೋಡುತ್ತೇವೆ. ಅಂದರೆ ಅದು ವ್ಯಕ್ತಿಗಳಿಗಾಗಿ ಅಲ್ಲವೋ ಎಂದು ನೀವು ಕೇಳಬಹುದು. ಹೌದು, ಅದು ವ್ಯಕ್ತಿಗಳಿಂದ ಕೂಡಿದ ಜನಾಂಗಕ್ಕೆ. ಆದರೆ ಜನಾಂಗಗಳು ದೇವರಿಗೆ ಜವಾಬ್ದಾರರಾಗಿ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು ನೋಡೋಣ. ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನೂ ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸನು ಎಂಬುದಾಗಿ. ಪ್ರಿಯರೇ, ಇದು ಮಹಾಸಂಕಟ ಕಾಲದಲ್ಲಿ ಜೀವಿಸಿದ ಅನ್ಯ ಜನಗಳನ್ನು ಸೂಚಿಸುತ್ತದೆ. ಅವರು ಆಡು ಕುರಿಗಳ ಗುಂಪಾಗಿದ್ದು ಕರ್ತನು ಅವರನ್ನು 2 ಪ್ರತ್ಯೇಕ ಗುಂಪುಗಳನ್ನಾಗಿ ವಿಂಗಡಿಸಿ ನ್ಯಾಯ ತೀರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನದಿಂದ 40ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ.
ಪರದೇಶಿಯಾಗಿದ್ದೇನೋ, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನೋ, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನೋ, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನೋ, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲವು ಜನಾಂಗಗಳು ಕ್ರಿಸ್ತನನ್ನು ತಿರಸ್ಕರಿಸುತ್ತವೆ. ಕ್ರಿಸ್ತ ವಿರೋಧಿಯು ದೇವರ ಸಂದೇಶವಾಹಕರನ್ನು ಹಿಡಿದು ಕ್ರೂರವಾಗಿ ಕೊಲ್ಲಿಸುವನು ಮತ್ತು ಅವರಿಗೆ 1 ಲೋಟ ನೀರನ್ನು ಕೊಡುವವರು ಶಿಕ್ಷಿಸಲ್ಪಡುವರು. ಈ ದಿನಗಳ 1 ಲೋಟ ನೀರು ಕೊಡುವುದೆಂದರೆ ಬಹು ಅಲ್ಪವಾದ ಕಾರ್ಯ. ಆದರೆ ಮಹಾಸಂಕಟ ಕಾಲದಲ್ಲಿ ಅದಕ್ಕೆ ವಿಶೇಷವಾದ ಬೆಲೆ ಇರುತ್ತದೆ. ಜನಾಂಗಗಳು ಕ್ರಿಸ್ತನನ್ನು ಅಂಗೀಕರಿಸಿದರೋ ಇಲ್ಲವೋ ಎಂಬುದರ ಮೇಲಿನಿಂದ ಅವರಿಗೆ ನ್ಯಾಯ ತೀರ್ಪಾಗುವುದು ಎಂದು ಆತನು ಹೇಳುತ್ತಾನೆ. ಪ್ರಿಯರೇ, ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೆ ಮಾಡಿದ ಹಾಗಾಯಿತು ಎಂಬುದನ್ನು ನೋಡುವಾಗ, ಆ ವಾರ್ತಾದೂತಕರು ಆತನ ಪ್ರತಿನಿಧಿಗಳಾಗಿದ್ದರು. ದೇವರ ರಾಜ್ಯದ ಸಂದೇಶ ಅಂದರೆ ಅದು ಸಮೀಪದಲ್ಲಿದೆ ಎಂದು ನಂಬುವುದರ ಮೂಲಕ ಅವರು ತಮ್ಮ ನಂಬಿಕೆಯನ್ನು ಪ್ರಕಟಿಸುತ್ತಿದ್ದರು ಮತ್ತು ರಕ್ಷಿಸಲ್ಪಡಬೇಕಾದರೆ ದೇವರ ಕಡೆಗೆ ತಿರುಗಿಕೊಂಡು ಕ್ರಿಸ್ತನನ್ನು ನಂಬಬೇಕು ಎಂಬುದನ್ನು ತಿಳಿಸುತ್ತಿದ್ದರು. ತಿರಸ್ಕರಿಸಿದವರು ಎಂಬುದನ್ನು ನೋಡುವಾಗ ಆಡುಗಳಿಂದ ಸೂಚಿಸಲ್ಪಟ್ಟವರಿಗೆ ನ್ಯಾಯ ತೀರ್ಪಾಗುವುದು ಎಂಬುದಾಗಿ. ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 45 ಮತ್ತು 46ನೇ ವಚನವನ್ನು ನೋಡೋಣ. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು ಎಂಬುದಾಗಿ. ಪ್ರಿಯರೇ, 1000 ವರ್ಷದ ಆಳ್ವಿಕೆಗೆ ಎಲ್ಲ ಜನಾಂಗಗಳು ಸೇರುವು. ಇದರಲ್ಲಿ ಕ್ರಿಸ್ತನನ್ನು ತಿರಸ್ಕರಿಸಿದ ವ್ಯಕ್ತಿಗಳೂ ಸೇರಿರುವರು. ಆದರೆ ಕ್ರಿಸ್ತನ 2ನೇ ಬರೋಣದ ಸಮಯದಲ್ಲಿನ ನ್ಯಾಯ ತೀರ್ಪು ಬೇರೆಲ್ಲ ನ್ಯಾಯ ತೀರ್ಪುಗಳಿಗಿಂತ ಬೇರೆಯೇ ಆಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿವರೆಗೆ ಮತ್ತಾಯನ ಬರೆದ ಸುವಾರ್ತೆಯ 25ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದನು. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆಯ 26ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯಾಂಶಗಳನ್ನು ನೋಡುವಾಗ, ಕ್ರೂಜಿಗೆ ಹೋಗುವ ಮುನ್ನ ಯೇಸುವಿನ ಜೀವಿತದಲ್ಲಿನ ಕೊನೆ ಘಟನೆಗಳು, ಆತನನ್ನು ಹಿಡಿಯುವ ಸಂಚು, ಬೆತಾನ್ಯದ ಮರಿಯಳಿಂದ ತೈಲಾಭಿಷೇಕ, ಇಸ್ಕಾರಿಯೋತ್ ಯೂದನು ಹಣ ತೆಗೆದುಕೊಂಡದ್ದು, ಮೊದಲ ಕರ್ತನ ಭೋಜನ, ಪೇತ್ರನ ಅಲ್ಲಗಳೆಯುವಿಕೆ, ಮುಂತಿಳಿಸಲ್ಪಟ್ಟದ್ದು, ಗೆತ್ಸೇಮನೆ ತೋಟದಲ್ಲಿನ ಯಾತನೆ, ಯೂದನಿಂದಾದ ದ್ರೋಹ, ಮುಖ್ಯಯಾಜಕರಿಂದ ಬಂಧನ, ಕಾಯಪನ ಹಾಗೂ ಸಭಾಮಂದಿರದ ಅಧಿಕಾರಿಗಳೆದುರು ವಿಚಾರಣೆ, ಪೇತ್ರನ ಅಲ್ಲಗಳೆಯುವಿಕೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತಾಯನ ಸುವಾರ್ತೆಯಲ್ಲಿ ಇದು ಅತೀ ಉದ್ದವಾದ ಅಧ್ಯಾಯ. 30ನೇ ವಚನದ ಕೊನೆಗೆ ಸ್ವಲ್ಪ ವಿರಾಮವಿದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಿಂದ 17ನೇ ಅಧ್ಯಾಯಗಳ ಭಾಗವನ್ನು ಇಲ್ಲಿ ಸೇರಿಸಬಹುದು. ಇನ್ನೊಂದು ವಿರಾಮ 57ನೇ ವಚನದಲ್ಲಿ ಆರಂಭವಾಗಲಿದೆ. ಧಾರ್ಮಿಕ ನಾಯಕರಲ್ಲಿನ ವಿಚಾರಣೆ ಇಲ್ಲಿಂದ ಆರಂಭವಾಗುತ್ತದೆ. ಸತ್ಯವೇದದ ಭಾಗಗಳನ್ನು ವಿಂಗಡಣೆ ಮಾಡಿದವರು ಒಂದೇ ಅಧ್ಯಾಯದಲ್ಲಿ ತುಂಬಾ ಘಟನೆಗಳನ್ನು ಸೇರಿಸಿ ಈ ಘಟನೆಗಳ ವಿಶೇಷತೆಯನ್ನು ತೋರಿಸಲು ಪ್ರಯತ್ನಿಸಿದಂತಿದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿನ ಪ್ರತಿಯೊಂದು ಘಟನೆಯೂ ವಿವರವು ಕ್ರೂಜಿಯ ಕಡೆಗೆ ತೋರಿಸುತ್ತದೆ. ಅವುಗಳಲ್ಲಿನ ನಿಖರತೆಯನ್ನು ಓದುವಾಗ ಯೇಸುವಿನ ಜೀವಿತ ಆತನ ಹತೋಟಿ ಮೀರಿದ ಪರಿಸ್ಥಿತಿಗಳಿಂದ ತುಂಬಿತ್ತು ಎಂಬಂತೆ ಕಾಣುತ್ತದೆ. ಆದರೆ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಆತನು ಎಲ್ಲ ಪರಿಸ್ಥಿತಿಯ ನಿಯಂತ್ರಕನಾಗಿದ್ದು ಈಗಲೂ ಅರಸನಂತೆಯೇ ಇದ್ದನು ಎಂಬುದಾಗಿ ತಿಳಿದುಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಆತನು ದೇವರ ಸಮಯಪಟ್ಟಿಯಂತೆ ಚಲಿಸುತ್ತಿದ್ದನು ಮತ್ತು ತಾನೇ ಅವುಗಳನ್ನು ನಡೆಸುತ್ತಿದ್ದನು. ಧಾರ್ಮಿಕ ನಾಯಕರ ಕುತಂತ್ರ ಹಾಗೂ ರೋಮಾಯ ಸರಕಾರದ ಶಕ್ತಿಗಳ ನಡುವೆ ಸಿಲುಕಿದ ಸಹಾಯಹೀನನಾಗಿ ಆತನಿಲ್ಲ. ಈ ಅಧ್ಯಾಯದಲ್ಲಿನ ಭಾಗಗಳನ್ನು ನಾವು ಧ್ಯಾನಿಸುವಾಗ ನಮ್ಮಲ್ಲಿ ಆತನ ಕಡೆಗೆ ಒಂದು ಗೌರವ ಭಾವನೆ ಇರುತ್ತದೆ. ಯಾಕೆಂದರೆ ಅವೆಲ್ಲವುಗಳು ನಮ್ಮ ರಕ್ಷಣೆಗೆ ಸಂಬಂಧಿಸಿದವುಗಳಾಗಿವೆ.
ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 1ನೇ ವಚನದಲ್ಲಿ, ಯೇಸು ಈ ಮಾತುಗಳನ್ನೆಲ್ಲ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ ಎಂಬುದಾಗಿ. ಪ್ರಿಯರೇ, ಯಾವ ಮಾತುಗಳು? ಒಲಿವ ಪ್ರವಚನ, ಯುಗದ ಸಮಾಪ್ತಿಯ ಕುರಿತ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ್ದು. ಈಗ ಅವರಿಗೆ ಬೇರೆಯೇ ವಿಚಾರ ಹೇಳಲಿಕ್ಕಿದ್ದಾನೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 2ನೇ ವಚನ ನೋಡೋಣ. 2 ದಿವಸಗಳಾದ ಮೇಲೆ ಪಸ್ಕಾ ಹಬ್ಬ ಬರುತ್ತದೆಂದು ಬಲ್ಲಿರಿ. ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿ ಕೊಡೋಣವಾಗುವುದು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ನಾವು ಮುಂದಕ್ಕೆ ಹೋಗಿ ಅಲ್ಲಿ ವಿಶೇಷ ಸಂಗತಿಗಳನ್ನು ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತು ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ನೋಡೋಣ. ಆ ಕಾಲದಲ್ಲಿ ಮಹಾಯಾಜಕರು, ಪ್ರಜೆಯ ಹಿರಿಯರು ಕಾಯಫನೆಂಬ ಮಹಾಯಾಜಕನ ಮಠಕ್ಕೆ ಕೂಡಿ ಬಂದು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರು. ಆದರೂ ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದೀತು ಎಂದು ಮಾತಾಡಿಕೊಂಡರು. ಪ್ರೀತಿಯುಳ್ಳ ದೇವಜನರೇ, ವಚನ 2ರಲ್ಲಿ ಯೇಸು ತಾನು ಸಾಯಲಿಕ್ಕಿದ್ದೇನೆಂದು ಹೇಳಿದನು. ದಾಖಲೆಯ ಪ್ರಕಾರ ಇದು ಆತನು 6ನೇ ಬಾರಿ ಅವರಿಗೆ ತಿಳಿಸಿದ್ದಂಥದ್ದು. 6 ತಿಂಗಳ ಹಿಂದೆ ಫಿಲಿಪ್ಪನ ಕೈಸರೈಯದಲ್ಲಿ ತನಗೆ ಬರಲಿರುವ ಮರಣದ ಕುರಿತಾಗಿ ಹೇಳಿದ್ದನು. ಈಗ ಆತನ ಮರಣದ ಸಮಯವನ್ನೂ ತಿಳಿಸುತ್ತಿದ್ದಾನೆ. ಪಸ್ಕಾ ಹಬ್ಬದ ಸಮಯದಲ್ಲಿ ತಾನು ಸಾಯಲಿದ್ದೇನೆಂದು ಹೇಳುತ್ತಾನೆ. ಆದರೆ ಧಾರ್ಮಿಕ ನಾಯಕರ ಯೋಜನೆ ಬೇರೆಯೇ ಆಗಿತ್ತು. ವಚನ 5 ನೋಡಿರಿ. ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದೀತು ಎಂಬುದಾಗಿ. ಆತನನ್ನು ಕೊಲ್ಲಬೇಕೆಂದಿದ್ದವರೇ ಪಸ್ಕಾ ಹಬ್ಬದ ಸಮಯದಲ್ಲಿ ಬೇಡವೆಂದು ಹೇಳುತ್ತಿದ್ದಾರೆ. ಆದರೆ ಆತನು ತಾನು ಪಸ್ಕಾ ಹಬ್ಬದ ಸಮಯದಲ್ಲೇ ಸಾಯಲಿದ್ದೇನೆಂದು ಹೇಳುತ್ತಿದ್ದಾನೆ. ಆತನು ನಿಜವಾಗಿ ಯಾವಾಗ ಸತ್ತನು? ಪಸ್ಕಾ ಹಬ್ಬದ ಸಮಯದಲ್ಲೇ. ಆದ್ದರಿಂದ ಆತನ ಮರಣ ಶಿಕ್ಷೆಯ ಕಾಲವನ್ನು ನಿರ್ಧರಿಸಿದ್ದು ಆತನೇ ಹೊರತು ಆತನ ವೈರಿಗಳಲ್ಲ. ಆತನ ನಿಯಂತ್ರಣದಲ್ಲಿ ಎಲ್ಲವೂ ಇದೆ. ಮತ್ತಾಯನ ಸುವಾರ್ತೆಯಲ್ಲಿ ಆತನು ರಾಜನಾಗಿ ಕಾಣಿಸಿಕೊಂಡಿದ್ದಾನೆ. ಆತನು ಬಲಹೀನನೂ ಸಹಾಯಹೀನನೂ ಆಗಿದ್ದಾನೆಂದು ಕಾಣುವ ಸಮಯದಲ್ಲೇ ಆತನು ಎಲ್ಲದರ ನಿಯಂತ್ರಣದಲ್ಲಿದ್ದನು. ವೈರಿಗಳು ಅತಿಯಾಗಿ ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಕೊಲ್ಲಲು ಸಂಚು ಮಾಡಿಕೊಂಡರು ಮತ್ತು ಅದನ್ನು ತಮ್ಮ ರೀತಿಯಲ್ಲಿ ನಡೆಸಬೇಕೆಂದಿದ್ದರು. ಆದರೆ ಅವರಿಗೆ ಹಾಗೆ ಮಾಡಲು ಆಗಲಿಲ್ಲ. ಕ್ರೂಜೆಗೆ ಸಮೀಪವಾದಂತೆಲ್ಲ ಯೇಸುವಿನ ರಾಜ್ಯತ್ವ ಸ್ಪಷ್ಟವಾಗಿ ಕಂಡುಬರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಆತನು ತನ್ನನ್ನು ಸಮರ್ಪಿಸಿಕೊಂಡನು. ನಾವು ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವಾಗ ದೇವರ ಕೃಪೆಯು ನಮ್ಮನ್ನು ನಡೆಸುತ್ತದೆ. ಇತರರು ನಮ್ಮಲ್ಲಿ ದೇವರನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗಾಗುವಂತೆ ಆತನು ತಾನೇ ನಮ್ಮೆಲ್ಲರನ್ನೂ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಚಿತ್ತದಂತೆ ನಡೆಯುವುದಕ್ಕೆ ನಮಗೆ ಕಲಿಸು. ಆಗ ನಾವು ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುತ್ತೇವೆ. ದೇವರೇ, ಈ ರೀತಿಯಾಗಿ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು. ನಿನ್ನನ್ನು ಬಿಟ್ಟು ಅಗಲಿದವರು ನಿನ್ನನ್ನು ಕಂಡುಕೊಳ್ಳುವಂತಾಗಲಿ. ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಕಷ್ಟ, ಸಮಸ್ಯೆ, ಕಣ್ಣೀರು, ಬೇನೆ ಬೇಸರದಲ್ಲಿರುವವರಿಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ರಕ್ಷಣೆಯ ನಿರೀಕ್ಷೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆ. ಪ್ರಿಯರೇ, ಇದುವರೆಗೆ ಕ್ರಿಸ್ತನ 2ನೇ ಬರೋಣದ ವಿಷಯವನ್ನು ಅಧ್ಯಯನ ಮಾಡಿದೆವು. ನಮ್ಮ ಹಿಂದಿನ ಕಾರ್ಯಕ್ರಮದಿಂದಲೂ ಯುಗಾಂತ್ಯದ ಸಮಯದ ಕುರಿತು ಕರ್ತನಾದ ಯೇಸುವು ನಮಗೆ ಅನೇಕ ವಿಚಾರಗಳನ್ನು ತಿಳಿಸುತ್ತಾ ಇದ್ದಾನೆ. ಆತನು ತಿರುಗಿ ಬಂದು ತನ್ನವರನ್ನು ಕೂಡಿಸಿಕೊಳ್ಳುತ್ತಾನೆ. ನಂತರ ನ್ಯಾಯ ತೀರ್ಪು ನಡೆಯುತ್ತದೆ. ಆ ದಿನವಾದರೂ ಗಳಿಗೆಯಾದರೂ ನಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿ ಇರೋಣ. ಆತನು ತಿರುಗಿ ಬಂದಾಗ ಸಿದ್ಧವಾಗಿರುವ ನಮ್ಮನ್ನು ಕಂಡು ಆತನು ಭಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಎಂದು ಹೇಳಿಸಿಕೊಳ್ಳುವ ಧನ್ಯತೆಯನ್ನು ಹೊಂದಿಕೊಳ್ಳೋಣ. ತಿರುಗಿ ಬರಲಿರುವ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ.